ಕುಡಿತದ ಚಟ ಅಂದ್ರೇನೆ ಹಾಗೆ ಏನ್ ಮಾಡಿದ್ರು ಬಿಡೋಕೆ ಭಾರಿ ಕಷ್ಟ. ತನ್ನ ಮಗ ಕುಡಿತ ಬಿಡ್ಲಿ ಅಂತ ಪೋಷಕರು ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ರು. ಆದ್ರೆ ಅಲ್ಲಿ ನಡೆದದ್ದೇ ಬೇರೆ. ಚಟ ಬಿಡಿಸೋ ನೆಪದಲ್ಲಿ ಭಾರಿ ಹಿಂಸಾಚಾರ, ಸಂತ್ರಸ್ತರ ಮೇಲೆ ಮೃಗದಂತೆ ವರ್ತಿಸಿದ್ದ ವಾರ್ಡನ್, ಕೊನೆಗೂ ವಾರ್ಡನ್ ಅರೆಸ್ಟ್. ಗ್ಯಾರಂಟಿ ನ್ಯೂಸ್ ಇಂಪ್ಯಾಕ್ಟ್. 1, 2, 3 ಯಪ್ಪ ಬಿಟ್ಟು ಬಿಡಿ ನನ್ನ ಅಂದ್ರೂ ಕೇಳಲೇ ಇಲ್ಲ. ಬರೋಬ್ಬರಿ 37 ಬಾರಿ ದೊಣ್ಣೆ ಏಟು, ಏಳಲು ಆಗದ ಸ್ಥಿತಿ. 3 ಜನ ಒಬ್ಬನ ಮೇಲೆ ಎರಗಿದ್ರು. ನೋಡೋಕೆ ಕಷ್ಟವಾಗುತ್ತೆ, ಆದ್ರೆ ಏಟು ತಿಂದವನ ಕತೆ ಏನಾಗಿರ್ಬೇಕು? ಹೌದು, ಈ ರೀತಿ ದಾದಾಗಿರಿ ಮಾಡಿದ್ದ ರಿಹ್ಯಾಬ್ ಸೆಂಟರ್ ವಾರ್ಡನ್ ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಕುಡಿತ ಬಿಡಿಸೋ ನೆಪದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿರೋ ಶ್ರೀ ಫ್ರೀಡಂ ಫೌಂಡೇಶನ್ನ ಸಿಬ್ಬಂದಿ ಮನಸೋ ಇಚ್ಛೆ ವರ್ತನೆ ಮಾಡ್ತಿದ್ರು. ಅದರಲ್ಲೂ ವಾರ್ಡನ್ ಕುಡಿತದಿಂದ ದೂರವಾಗಲು ಬಂದವರ ಮೇಲೆ ಹೀಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸ್ತಾ ಇದ್ರು. ಸಿಸಿಟಿವಿ ಕೆಮೆರಾದಲ್ಲಿ ಸೆರೆಯಾಗಿದ್ದ ಈ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಬೆಂಗಳೂರಿನ ಲಗ್ಗೆರೆಯ ನಿವಾಸಿ 28 ವರ್ಷದ ಮೋನೀಶ್ ಮೇಲೆ ಹಲ್ಲೆ ನಡೆದಿತ್ತು. ಸರ್ ನಮಗೂ ಎಷ್ಟೋ ದಿವಸ ಹೊಡೆದವ್ರೆ, ಒಂದು ಟೈಮ್ ಊಟನೆಲ್ಲ ಕಟ್ ಮಾಡವ್ರೆ, ಬುಲ್ಡುಗ್ ನಿಲ್ಸವ್ರೆ, ಬಾತ್ರೂಮ್ ಹತ್ರ ಎಲ್ಲ ಬುಲ್ಡುಗ್ ನಿಂತಿದ್ದೀವಿ. ಬರೀ ಅಂಡರ್ವೇರೇ ನಿಲ್ಲಿಸ್ತಾರೆ, ಹೇಳಿದ ಮಾತು ಕೇಳಲಿಲ್ಲ ಅಂದರೆ. ಎಷ್ಟೋ ಜನ ನಿಲ್ಸವ್ರೆ, ಎಷ್ಟೋ ಜನ ಅವರೇ ಕರೆಸ್ತೀನಿ ನಾನು, ಬೇಕಂದ್ರೆ ಅವ್ರನ್ನೆಲ್ಲರೂ ಕರೆಸ್ತೀನಿ ನಾನು. ಎಷ್ಟು ಜನ ಅಲ್ಲಿ ಒದೆ ತಿಂದ್ರು ಅಷ್ಟು ಜನನೂ ಕರೆಸ್ತೀನಿ ನಾನು. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸುತ್ತಿದ್ದಂತೆ ಚಟ ಬಿಡಿಸುವ ಕೇಂದ್ರದ ಮೇಲೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ನೆಲಮಂಗಲ ಗ್ರಾಮಾಂತರ ಪೊಲೀಸರು ದಾಳಿ ನಡೆಸಿದ್ದಾರೆ. ಹಲ್ಲೆ ಮಾಡಲು ಉಪಯೋಗಿಸುತ್ತಿದ್ದ ಅಸ್ತ್ರಗಳನ್ನ ಸೀಜ್ ಮಾಡಿ ಅಲ್ಲಿನ ಸಿಸಿಟಿವಿ ಕೆಮೆರಾದ ಡಿವಿಆರ್ ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರಿಸುತ್ತಿದ್ದಾರೆ. ತನಿಖೆ ಮಾಡಿಕೊಂಡು ಅದರ ಫರ್ದರ್ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅದರೊಳಗಡೆ ಆಲ್ರೆಡಿ ಇನ್ನೇನು ಸಿಸಿಟಿವಿ ವೈರಲ್ ಆಗ್ತಾ ಇದೆ, ಆ ಕ್ಲಿಪ್ ಕೂಡ ಇದೆ. ಅದರಲ್ಲಿ ಒಬ್ಬ ವ್ಯಕ್ತಿಗೆ ಅವರು ಹೊಡಿತಾ ಇರೋದು ಕಂಡು ಬರ್ತದೆ. ಒಂದು ರೀತಿ ಪನಿಷ್ಮೆಂಟ್ ಆ ಟೈಮಲ್ಲಿ ಒಂದು ಘಟನೆ ಆಗಿತ್ತು. ಅದು ಯಾಕೆ ಅವರು ಹೊಡೆದು ಅಷ್ಟು ಡೀಟೇಲ್ ಆಗಿ ತನಿಖೆಯನ್ನು ಕಂಡು ಬರಬೇಕಾಗಿದೆ. ತನಿಖೆ ಜಾರಿಯಲ್ಲಿದೆ. ನೆಲಮಂಗಲದ ಸಾಯಿ ರಿಹ್ಯಾಬ್ ಸೆಂಟರ್ ಮಾಲೀಕ ಮೊಹಮ್ಮದ್ ಬಶೀರ್ನ ಪೊಲೀಸರು ಬಂಧಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ ವರದಿಗೆ ಪೊಲೀಸರು ಸೇರಿ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.